ವಿನಂತಿ ಇದೆ. ನಮ್ದು ಬಿ ಯಾವ ಚಿತ್ತಾಪುರ ಮಾಡಿದಿರಿ, ನಮ್ ಕಡೆ ಕೂಡ ತಾಲೂಕಿಗೆ ಬಿ ಆಫೀಸ್ ಮಾಡ್ಕೊಡಿ. ನೀವು ಹಿರಿಯರಿದ್ದೀರಿ, ಇಲ್ಲಿ ಎದ್ದು ನಿಂತು ಏನ್ ಉಲ್ಟಾ ಮಾತಾಡ್ತಾ ಇಲ್ಲ ಅಧ್ಯಕ್ಷರೇ, ನಾನೇನ್ ಮಾತಾಡ್ತಾ ಇಲ್ಲ, ಅಷ್ಟೇ ಕೇಳ್ತಾ ಇದೀನಿ ಅಷ್ಟೇ, ಬೇರೆ ಏನ್ ಮಾತಾಡ್ತೀನಿ ನಾನು, ಏನ್ ಮಾತಾಡ್ತಾ ಇಲ್ಲ. ಆಫೀಸಲ್ಲಿ ಕೊಡಿ, ನಮ್ ಕಡೆಗೆ ಬಿ ಆಫೀಸ್ ಇಲ್ಲ, ಮಾಡ್ಕೊಡ್ರಿ ವಿನಂತಿ ಮಾಡ್ತಾ ಇದೀನಿ ಅಷ್ಟೇ, ಬೇರೆ ಹೇಳ್ತಾ ಇಲ್ಲ. ಅವರಿಗೆ ರೈಟಿಂಗ್ ಅಲ್ಲಿ ಕೊಟ್ಟು ಬಿಡಿ. ಮಾನ್ಯ ಅಧ್ಯಕ್ಷರೇ, ಎಲ್ಲೆಲ್ಲಿ ಈ ತರ ಸಮಸ್ಯೆ ಇರ್ತಕ್ಕಂಥದ್ದು ನಾವೇ ಇಂಟರ್ನಲ್ಲು ಡಯಟ್ ಇಂದ ಯಾರನ್ನಾರು ಪೋಸ್ಟ್ ಮಾಡಿಕೊಂಡು ಮಾಡೋದಕ್ಕೆ ವ್ಯವಸ್ಥೆ ಇದ್ದರೆ ಅದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ. ತಾವೇನು ಸದಸ್ಯರು ಹೇಳಿದ್ರಿ, ಆರ್ಥಿಕ ತೊಂದರೆ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡೋದಕ್ಕೆ ಬಂದರೆ ಅದನ್ನು ಮಾಡ್ತೀವಿ. ಸಮಸ್ಯೆನ ಇಂಡಿವಿಜುವಲ್ ಕೇಸಸ್ ಆಗಿ ನಾವು ಸಮಸ್ಯೆನ ಪರಿಹಾರ ಕೋಂಡ್ರೆಡ್ಡಿ ಅವರು ಹೇಳ್ದಂಗೆ ಮತ್ತು ತಾವು ಸದಸ್ಯರು ಹೇಳ್ದಂಗೆ ಕೂಡ ಮಾಡಿಕೊಡ್ತಕ್ಕಂಥದ್ದು ವ್ಯವಸ್ಥೆನ. ಬಟ್ ಆರ್ಥಿಕ ಇಲಾಖೆ ಕೂಡ ಒತ್ತನ್ನು ಕೊಡಬೇಕಾಗುತ್ತೆ, ನಮಗೆ ಇನ್ನೂ ಕೂಡ ಗುಣಮಟ್ಟ ಬೇಕು ಅಂತ ಹೇಳಿದರೆ. ಯಾಕೆಂದರೆ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇದೆ ಮಾನ್ಯ ಅಧ್ಯಕ್ಷ, ನಾನು ಇಲ್ಲ ಅಂತ ಹೇಳಲ್ಲ. ನಿಮಗೆ ವರ್ಕಿಂಗಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಾವು ಮಾಡಿಬಿಟ್ಟು ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ. ಕಡಬ ತಾಲೂಕಲ್ಲಿ ಕೂಡ ನೋಡಿ, ನಂದು ಕೂಡ ಹೊಸ ತಾಲೂಕು, ನನ್ನಲ್ಲಿ ಕೂಡ ಬಿ ಆಫೀಸ್ ಆಗ್ಲಿಲ್ಲ. ಅದು ಆಗ್ತದೆ ಇವತ್ತು ಗುಲ್ಬರ್ಗ ಆದ್ರೆ ಆಗ್ತದೆ, ನಮ್ಗೆ ಬರ್ತದೆ. ಅಕ್ಕಪಕ್ಕದಲ್ಲಿ ನಾವೀಗ ಬಿಒಗಳನ್ನು ಕೆಲಸ ಮಾಡಿಸಿಕೊಂಡು ರಿಸಲ್ಟ್ ಚೆನ್ನಾಗಿ ಬರುವಾಗ ಏನ್ ಮಾಡ್ಬೇಕು ಅದನ್ನು ಫಸ್ಟ್ ಮಾಡುವ. ಸರ್, ಅದಕ್ಕೆ ಪರವಾಗಿ ಈಗ ಎಲ್ಲಾ ಟೀಚರ್ಸ್ಗಳನ್ನು BL ಹೋಗಿ ಹಾಕಿದ್ದಾರೆ, ಅವರನ್ನೆಲ್ಲ ತೆಗೆದು ವಾಪಸ್ ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡುವ. ಎಜುಕೇಶನ್ಗೆ ಕಷ್ಟ ಆಗ್ತದೆ, ಮಕ್ಕಳೆಲ್ಲ ಈಗ ಎಲ್ಲ ಒಂದು ಅದು ಕೂಡ ಈಗ ಅಲ್ಲಿ ನಿಮ್ಗೆ ಓಟ್ ಸೇರಿಸಬೇಕಲ್ಲ, ಅದಕ್ಕೆ ಬಾಗ್ತಾರೆ, ನೀವು ಕೂತ್ಕೊಳ್ಳಿ. ಈಗ ಅಲ್ಲ, ಓಟಿಗಿಂತ ಯಾರೊಬ್ಬರು ಸೇರಿಸಬೇಕು, ಆಯ್ತು ಮತ್ತೆ ನೋಡೋದು, ಆಯ್ತು ಮತ್ತೆ ನೋಡುವ, ಇಲ್ಲಿ ಚರ್ಚೆ ಮಾಡೋ ವಿಷಯ ಅಲ್ಲ ಅದು. ಆಯ್ತು, ಆಯ್ತು,